ಈ ಕಥೆಗಳು ಹಾಗೂ ಈ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಹಾಗೂ ಯಾವುದೇ ಕಥೆಗೂ ಸಂಬಂಧಿಸಿದ್ದಲ್ಲ, ಕೇವಲ ಕಾಲ್ಪನಿಕ. ಯಾಕ ಗೌಡಪ್ಪ, ಯಾಕ ನನ್ನ ಮಗಳನ್ನ ಬ್ಯಾರೆ ಹಾದಿಗೆ ತರಂಗ್ ಕಾಣಿಸ್ತತಿ? ಕಮಲಿ, ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಕುಂದ್ರ, ನನ್ನ ಬಗ್ಗೆ ಗುರ್ತೈತಿಲ್ಲ? ಶಂಕರಪ್ಪ ಗೌಡ, ಹೌದು ನನ್ನ ಮಗಳ ಈ ಗೌಡನ ಮದುವೆ ಆಗಕತ್ರ ನಿನಗೆ ಯಾಕೆ ತ್ರಾಸ ಆಗಕುಂತತಿ? ಈ ಮದುವೆ ತಪ್ಪಿಸ್ಬೇಕಂತ ನಿನ್ನ ಮನಸ್ನಾಗ ಐತಿ, ನನಗದು ಗುರ್ತಾಗ ಕುಂತತಿ. ಸುಮಾನ ಬಾಯಾಗಿಂದ ಬರ್ಲಿ ಈ ಮದುವೆ ನನಗೆ ಇಷ್ಟ ಐತಿ ಅಂತ. ಯಾರು ಬೇಡ ಅಂತಾರ? ನಿಂತ ನಾವ ಲಗ್ನ ಮಾಡ್ತೇವಿ. ನಾವು ಅದಕ್ಕ ಸುಮಾನ ಒಪ್ಪಿಗೆ ಕೇಳಾಕತ್ತೇವಿ, ನಿಂದಲ್ಲ. ಇನ್ನು ನಾನು ಸುಳ್ಳು ಹೇಳಬಾರ್ದು, ಇರೋ ಸತ್ಯನ ಹೇಳ್ಬೇಕ. ಸುಮ್ನೆ ನಾನು ಹೋಗೇ ಬಿಡ್ತೇನಿ. ಮತ್ತ ನನಗ ಈ ಮದುವೆ ಒಂಚೂರು ಇಷ್ಟ ಇಲ್ಲ. ಸುಮಾ, ಕಮಲಿ, ಸುಮ್ಮನೆ ಕುಂದ್ರಬೇಕಾ ನೀನ? ನಾ ಎದ್ದ ಕತ್ತಿನ ಬೇರೆ ಆಕತಿ. ನನಗೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ. ನಾನು ಮಲ್ಲನಗೌಡ ಅನ್ನವನ್ನ ಮನಸಾರೆ ಪ್ರೀತಿಸಿ ಅವನ್ನ ಮದುವೆ ಮಾಡ್ಕೋಬೇಕಂತೇಳಿ ಇಚ್ಛೆ ಇಟ್ಕೊಂಡಿದ್ದೆ. ಆದ್ರೆ ನಮ್ಮ ಅವನ ಬಲವಂತಕ್ಕ ಈ ಮದುವೆ ಒಪ್ಪಿಕೊಂಡೇನಿ. ಸುಮ್ಮ ಹೇಳುದಿಲ್ಲ ನಿಜಾನ? ಶಬ್ಬಾಷ್. ಸುಮಾ, ಹೇಳ, ನಿನ್ನ ಮನಸ್ನಾಗ ಇರೋದನ್ನ ಎಲ್ಲಾ ಹೇಳ. ನಿನ್ನ ಹಿಂದ ನಾವದೇ ಬೆಂಬಲಕ್ಕ. ನಿನ್ನ ನಿರ್ಧಾರನ ಕೊನೆ ನಿರ್ಧಾರ ಆಗಿರ್ತತಿ. ನೋಡ್ರಿ, ನನಗೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ. ಹಂಗ ಮಲ್ಲನಗೌಡನ ಕೂಸು ನನ್ನ ಹೊಟ್ಟೆಗ ಬೆಳೆ ಕುಂತತಿ. ಅಬ್ಬ, ನಾ ಪಟ್ಟಿದ ಪ್ರಯತ್ನ ಕೊನೆಗೂ ಸಾರ್ಥಕ ಆತ. ಸುಮಾ, ನಿನಗೇನ್ ಹೇಳಿದ್ದೆ ನಾನು? ಯವ್ವ, ನನಗೆ ಕ್ಷಮಿಸ್ಬಿಡ್ಬೆ. ನನ್ನ ಮಲ್ಲನಗೌಡನ್ ದೂರ ಮಾಡಬೇಡ, ಮಾಡಬೇಡ. ಅವನು ಬೆಟ್ಟಿರೋ ಶಕ್ತಿ ನನ್ನ ಹತ್ರ ಇಲ್ವೇ? ಸುಮಾ, ನಾ ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳಾರ್ದ ನಿನ್ನ ಮನಸ್ಸಿಗೆ ಬಹಳ ನೋವು ಮಾಡೀನಿ. ನಿನ್ನಂತ ಒಳ್ಳೆಕಿ ಮೇಲೆ ಅನುಮಾನ ಪಟ್ಟು ಬಿಟ್ಟೆ ಸುಮಾ. ನಾನು ಅನುಮಾನ ಪಟ್ಟು ಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಸುಮಾ, ಕ್ಷಮಿಸು. ಆದ್ರೂ ಇರೋ ಸತ್ಯ ಬಾಯ್ ಬಿಟ್ಲ ನೋಡು. ಮಗಳನ್ನ ಬಲವಂತ ಮಾಡಿ ಮದ್ವೆ ಕೊಪ್ಸಾಳ. ಛೀ, ಇದೆಂತ ತಾಯಿ ಅಂತಾನೆ. ದಯಮಾಡಿ ನಿಮಗೆಲ್ಲರಿಗೂ ಕೇಳ್ಕೊತೀನಿ, ನನಗೆ ಈ ಮದ್ವೆ ಬೇಡ. ಅರೇ ರೇಣುದೋಕ ಪಾರುದೋಕಾಗಿ ಏನಾಗಿದ್ರಿ? ಮತ್ತೆ ಎಷ್ಟು ಅಳು ಮಸಡಿ ಮಾಡ್ಕೊಂಡು ಬಂದ್ ನಿಂತಾರು. 5 ರೂಪಾಯಿ ಖಾಲಿ ಮಸ್ತಿಗೆ ಊಟನೂ ಉಂಡಾಳ ಹ್ಯಾವಕ ಬಿದ್ದ. ಮತ್ತಿಷ್ಟೆಲ್ಲ ಇದ್ರು ಹಿಂಗ್ಯಾಕ ಜೋತ ಮಸಡಿ ಇಟ್ಕೊಂಡು ಬಂದ್ ನಿಂತಾಳ? ನನ್ನ ಹಳದ ಮಗಳ ಎಲ್ಲಾರ ಮುಂದೆ ನನ್ನ ಸುಳ್ಳು ಮಾಡಿದ್ಲು ಅಂತ ಹೇಳಿ ಮನಸ್ನಾಗ ಇಟ್ಕೋಬೇಡ್ವೆ. ಈ ಬಲವಂತದ ಮದ್ವೆಯಿಂದ ಯಾರಿಗೆ ಒಳ್ಳೇದಾಗುದಿಲ್ಲ. ಯವ್ವ, ನಿನ್ನ ಮಾತು ಕೇಳಿ ನಾ ಇವತ್ತು ಸುಳ್ಳು ಹೇಳಿದ್ನಿ ಅಂದ್ರ ಇಲ್ಲೇ 4 ಮಂದಿ ಜೀವನ ಹಾಳಾಕತಿ. ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ, ದಯಮಾಡಿ ನನಗೆ ಕ್ಷಮಿಸ್ಬಿಡ. ನಿನಗೆ ಹಂಗ ಮಗಳು ಜೀವನದಾಗ ಚಂದ ಇರ್ಬೇಕ, ಕಷ್ಟ ಪಡಬಾರ್ದು ಅಂತ ಹೇಳಿ ಸ್ವಾರ್ಥ ಐತಲ್ಲ, ಅದ ಸ್ವಾರ್ಥ ನನ್ನ ಮನಸ್ನಾಗ ಹುಟ್ಟೈತಿ. ನನ್ನ ಹೊಟ್ಟೆಗಿರೋ ಮಗುಗ ಅವ್ರಪ್ಪನ್ನ ದೂರ ಮಾಡಿ ನಾ ಅನ್ಯಾಯ ಮಾಡೋದಿಲ್ಲ. ಅದಕ್ಕ ನಾ ಇರೋ ಸತ್ಯನ ಹೇಳಿನಿ. ನನ್ನ ಪಾಡಿಗೆ ನನ್ನ ಕೈ ಬಿಟ್ಟು ಬಿಡಿಯವ್ವ. ಗೌಡಪ್ಪ, ನಾ ಹೇಳಿದ್ದೇನ ನೀ ಮಾಡಿದ್ದೇನ? ಕಮಲವ್ಕ, ನಾ ನಿನಗಿರದ್ದು ಎಂದು ಮಾತಾಡಿಲ್ಲ. ನೀ ಹೇಳ್ದಂಗ ಇಲ್ಲಿವರೆಗೂ ಕೇಳ್ಕೊಂತ ಬಂದನಿ. ಆದ್ರ ನನ್ನ ಮಗಳು ಸ್ವ ಇಚ್ಛೆಯಿಂದ ನಿನ್ನ ಮದುವೆ ಮಾಡ್ಕೊಳಕ ಒಪ್ಪಾಳ ಅಂತ ಹೇಳಿ ನೀನ. ಆದ್ರ ಒಳಗಿನ ಕತಿನ ಬೇರೆ ಐತಿ. ಈಗೂ ನಾ ಈ ಮದ್ವಿಗೆ ಒಲ್ಲೆಂದಿಲ್ಲ. ನಿನ್ನ ಮಗಳು ಒಪ್ಪಿ ಹ್ಞೂ ಅಂದ್ಲಂದ್ರ ಈ ಮದ್ವಿಗೆ ಈಗ ತಯಾರದೇನಿ. ಆದ್ರ ನಡೆದಿದ್ದೆಲ್ಲ ನಿನ್ನ ಮುಂದೆ ಆಗೈತಿ. ನಿನ್ನ ಮಗಳು ಬೇರೆ ಒಬ್ಬವನ್ನ ಮನಸ್ಸು ಮಾಡ್ಯಾಳ. ಅವನ ಮಗುಗ ತಾಯಿಗೆ ಕೆದಾಳ. ಹಿಂಗಿದ ಮೇಲೆ ಅಕ್ಕಿನ ಮದುವೆ ಆಗೋದು ಎಷ್ಟು ಸರಿ? ಗೌಡಪ್ಪ, ಎಂತಕಿ ಮುಂದ ನ್ಯಾಯ ಹೇಳಕ್ ಕುಂತಿ ನೀನ? ಈಕಿ ಹೆಣ್ಣಲ್ಲ, ಹೆಮ್ಮಾರಿ. ಯಾಕ ಶಂಕರಪ್ಪ ಗೌಡ, ಬಾಳ ಬಾಯಿ ಉದ್ದ ಬಿಡಕಂತಿದಿ. 10 ಹಳ್ಳಿಗೆ ನ್ಯಾಯ ಹೇಳ್ಬೋದು ನೀನ. ಆದ್ರ ನನಗ ನಿನ್ನಿಂದ ಅನ್ಯಾಯ ಆಗೈತಿ. ನನ್ನಿಂದ ನಿನಗ ಅನ್ಯಾಯ? ಯಾರು ಹೇಳ್ಯಾರ? ಯಾರು ಯಾಕೆ ಹೇಳ್ಬೇಕ? ನಾನ ಹೇಳ್ತಾನಲ್ಲ. ಕಮಲವ್ಕ, ಹೋಲ್ ಬಿಡ ಅದೆಲ್ಲ. ಈಗ ಯಾಕೆ ಮಾತಾಡ್ತಿ? ಗೌಡಪ್ಪ, ನೀನ ಸುಮ್ಮನಿರ್ಬೇಕ. ಅಕ್ಕವ, ಅದು ಏನಂದ್ರ ಈಗೆಲ್ಲ ಅದನ್ನ ಮಾತಾಡೋದು ಬೇಡ. ನನಗ ಗುರ್ತೈತಿ. ಏನ್ ಇಟ್ಕೊಂಡ ಕೊರಗಾಕತ್ತಿದಿ? ಸುಮ್ಮನಿರ. ಇವತ್ತ ಎಲ್ಲಾರ ಇದ್ರಿಗೆ ಗುರ್ತಾಗ್ಲಿ. ಈಕಿ ಏನು ಗುಟ್ಟಿಟ್ಟಾಳ ಇಲ್ಲೇ ರಟ್ಟಾಗ್ಲಿ. ಅಕ್ಕಿ ಒಳಗ ಇನ್ನೂ ಎಷ್ಟೆಷ್ಟು ಗುಟ್ಟದಾವೋ ಆಕಿಗೆ ನೆನಪಿರಾಕಿಲ್ಲ. ಅಂತದ್ರಾಗ ಅಕ್ಕಿ ಗುಟ್ಟು ರಟ್ಟಕತ್ತಂದ್ರ ನನಗೇನ್ ನಂಬಿಕೆ ಇಲ್ಲ. ಶಂಕರಪ್ಪ ಗೌಡ, ಎಲ್ಲರಿಗೂ ನ್ಯಾಯ ಹೇಳವ. ನನಗೆ ಯಾಕೆ ಅನ್ಯಾಯ ಮಾಡಿದ್ಯ ಅವತ್ತ? ಅನ್ಯಾಯನ ನಿನಗ? ನಾ ಯಾವಾಗ ಮಾಡೀನಿ? ನಿನ್ನ ಮದುವೆ ಮಾಡ್ಕೋಬೇಕಂತ ಆಸೆ ಪಟ್ಟಿದ್ದ ನನಗ ನಿರಾಸೆ ಮಾಡಿ. ಮದ್ವಿ ಮಾಡ್ಕೊಳಕ ಒಬ್ಬರದ ಒಪ್ಪಿಗೆ ಇದ್ರ ಅಲ್ಲ, ಇಬ್ಳಾರು ಒಪ್ಪಿ ಮದುವೆ ಆದ್ರ ಮದುವೆ ಅಂತಾರ. ನನ್ನ ಸುಮಾಗ ನಾ ಸಮಾಧಾನ ಮಾಡ್ಬೇಕು. ಸುಮಾ, ಎಲ್ಲಾರು ಇಲ್ಲಿ ಕುಂತಾರ, ಹೆಂಗ್ ಹೋಗ್ಲಿ ನಾ ಹೊರಗ? ಅಂದ್ರೆ ನನ್ನ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ಅಂತೀನ? ನಿನ್ನ ಪ್ರೀತಿಗೆ ಬೆಲೆ ಇಲ್ಲ ಅಂತ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ನಿನಗ ಅವ್ರ ಮೇಲೆ ಪ್ರೀತಿ ಇದ್ರ ಅವರಿಗೆ ನಿನ್ನ ಮೇಲೆ ಇರ್ಬೇಕಲ್ಲ. ಅಕ್ಕವ, ಮಾವ, ಹೋಲ್ಬಿಡ್ರಿ. ಆಕಿ ಸುಮಾ ಒಪ್ಪಿಲ್ಲಂದ್ರ ನನಗೂ ಈ ಮದುವೆ ಒಪ್ಪಿಗೆ ಇಲ್ಲ. ಗೌಡಪ್ಪ, ನಿನ್ನ ಒಪ್ಪಿಗೆ ಯಾರು ಕೇಳೋದಿಲ್ಲ. ಅಷ್ಟಕ್ಕೂ ಸುಮಾ ಯಾರು ಗೊತ್ತನ? ಅಲ್ಲ, ಏನಂದ್ರ ಅದು ಇಲ್ಲ ಇದು ಇಲ್ಲ. ಗೌಡಪ್ಪ, ಸುಮ್ನಿರಾಕಿ ಏನ್ ಹೇಳ್ತಾಳ ಹೇಳಿ. ಶಂಕರಪ್ಪ ಗೌಡ, ಸುಮಾ ಬೇರೆ ಯಾರು ಅಲ್ಲ, ನಿನ್ನ ಮಗಳಾದಳ. ಸುಮಾ ನನ್ನ ಮಗಳ? ಎಲ್ಲ ಕೊಜ್ಜಾ ಮೂಡಿ ಏನು ಬಗಳ ಕುಂತಾಳಿಕಿ? ಸುಮಾ ಯಾವ್ದು ಗೊತ್ತಾಗಬಾರ್ದಂತಿದ್ನು, ಅದ ಗೊತ್ತಾತಿವತ್ತ. ಸುಮಾ ಶಂಕರಪ್ಪ ಗೌಡನ ಮಗಳ. ಏ ಮನೆ ಹಾಳಿ, ಏನು ಬೊಗಳ ಕುಂತಿ ಅಂತ ಮೈ ಮೇಲೆ ಖಬರ್ ಐತಿನ? ಎಲ್ಲ ಖಬರ್ ಅಬ್ಬರ ಕುಡೆ ಐತಿ. ಅದಿದ್ದಕ್ಕ ಹೇಳಕ್ ಕುಂತಿದ್ದ. ಇದು ಸಾಧ್ಯ ಇಲ್ಲ. ಏ ಭೋಸಡಿ, ನನ್ನ ಗಂಡನ ಮೇಲೆ ಎಂತ ಅಪವಾದ ಹೊರಸ್ತಿ? ಇದು ಅಪವಾದ ಅಲ್ಲ, ಇರೋ ಸತ್ಯ. ಇದೆಲ್ಲಾರ್ಗಿ ಗೊತ್ತಾಗಬಾರ್ದು ಅನ್ನೋದಕ್ಕ ಇಷ್ಟು ದಿನ ಹೊಟ್ಟೆ ಇಟ್ಕೊಂಡಿದ್ಯ. ಏನು ಮಾಡಕ್ಕಾಗುದಿಲ್ಲ. ಎಲ್ಲ ಯಾ ಕಾಲಕ್ಕೆ ಏನಾಗಬೇಕು ಅದಾಕೈತಿ. ಸುಮಾ ಶಂಕರಪ್ಪ ಗೌಡನ ಮಗಳ ನೋಡ, ಇಲ್ಲದ ಕತಿ ಕಟ್ಟುದ್ರಾಗ ಭಾರಿ ಎತ್ತಿದ ಕೈನಿಂದ. ನಿನ್ನ ಮಾತು ನಿಜ ಅಲ್ಲ. ನಾ ಎಂದೂ ನಿನ್ನ ದೃಷ್ಟಿಲೇ ನೋಡೇ ಇಲ್ಲ. ಯಾಕ
ಇರೋ ಸತ್ಯ ಹೇಳಿದ ಕೂಡ್ಲೆ ಎಲ್ಲಾರ್ಗೂ ಚುಚ್ಚಾಕತ್ತತನ ನೀ ಎಲ್ಲ ಬರದ ಮುಳ್ಳು ಚುಚ್ಚಾಕ್ ಬಂದ್ರೆ ಚುಚ್ಚುಕೊಳ್ಳೋರು ಯಾರು ಇಲ್ಲ ಈ ವಿಷಯದಾಗ ನೀವ್ ಯಾರು ತಲೆ ಹಾಕ್ಬೇಡ್ರಿ ಇದು ನನಗ ಮಲ್ಲನಗೌಡಗ ಸಂಬಂಧಪಟ್ಟಿದ್ದೈತಿ ನಾಕು ನಡೆಯಕಿನ ಕಾರ್ನ್ಯಾಗ ನಮ್ಮ ಊರಿಗೆ ಕರ್ಕೊಂಡು ಹೋಗುನು ಈಕಿದ್ ಏನೇನು ಅವಾಂತರ ಅದಾವು ಎಲ್ಲ ಬೈಲಿಗೆ ಹೇಳೇನ ಎಷ್ಟು ಮಂದಿಗೆ ನಂಬಿಸಿ ಮೋಸ ಮಾಡಿ ಅವ್ರ ಆಸ್ತಿ ಬಂಗಾರ ರೊಕ್ಕ ಹೊಡ್ಕೊಂಡು ರಾತ್ರೋರಾತ್ರಿ ಊರು ಬಿಟ್ಟಕ್ಕಿ ಇಲ್ಲಿ ಪ್ರತ್ಯಕ್ಷ ಹೇಳಾಕಿ ಇವತ್ತ ಸುಮಾ ಒಂದ್ ವೇಳೆ ನನ್ನ ಮಗಳಾಗಿದ್ರ ಅವಾಗ ಯಾಕೆ ಬರ್ಲಿಲ್ಲ ಸುಮಾ ಹುಟ್ಟಿ 20 ವರ್ಷದ ನಂತರ ನೆನಪಾತ ಆಕಿ ತಂದಿ ಯಾರು ಅಂತ ಹಂಗಾಗ ಆಕಿ ಇಷ್ಟು ದಿನ ನನ್ನ ಸುಳ್ಳು ಹೇಳಿ ಹೆದರ್ಸ್ತಿದ್ಲ ಅಯ್ಯ ಹುಚ್ಚಗೌಡಪ್ಪನ ನಿನ್ನ ತನ್ನ ಬಲೆಯಾಗ ಹಾಕೊಂಡಾಳ ಹಂಗಾರ ಈ ಆಸ್ತಿ ಮನಿ ಸಂಬಂಧ ಬಂದಾಳಕಿ ಅವ್ರೇ ಹರಾಮಿ ಕಮಲಿಗ ನೋಡ್ರಿ ಎಷ್ಟು ಬದ್ಮಾಸ್ ಅದಾರು ಇಷ್ಟ ಅಲ್ಲ ಕಿವೋ ಬಹಳ ಮನಿ ಹೊಡೆದಾಳ ಅಣ್ಣತಂಬರಿಗೆ ಜಗಳ ಹಚ್ಚುದು ಆಸ್ತಿ ಬ್ಯಾರ್ ಮಾಡ್ಕೊಳ್ಳೋದು ಅವ್ರು ತಲೆ ಕೆಡಿಸಿ ಅವ್ರಿಗಿಲ್ಲ ಬರದ ಹೇಳಿ ಮಳ್ಳು ಮಾಡಿ ಅವ್ರ ಆಸ್ತಿ ಪತ್ರ ಮನಿ ಪತ್ರ ಎಲ್ಲ ತನ್ನ ಹೆಸರಿಗೆ ಮಾಡ್ಕೊಳ್ಳೋದು ಇದ ಉದ್ಯೋಗ ಈಕಿದ ನಮ್ಮ ಮನ್ಯಾಗೂ ಇದ ಕತಿ ಮಾಡಾಕ ಬಂದಿದ್ಲಕಿ ನಮ್ಮ ಮನ್ಯಾಗ ಈಕಿ ಆಟ ನಡಿಲಿಲ್ಲ ಸುಳ್ಳ ಶಂಕರ್ ಗೌಡ ನನ್ನ ಪ್ರೀತಿ ಮಾಡ್ತಾನಂತ ಹೇಳಿ ಮನಿ ಮಂದಿ ತಲೆ ಕೆಡಿಸಿದ್ಲ ನನ್ನ ಮಗಳು ಇವತ್ತು ಏನಾರ ಸುಳ್ಳು ಹೇಳಿದ್ಲಂದ್ರ ಇಲ್ಲಿ ನನ್ನ ಕುತಂತ್ರ ಗೆಲ್ತಿತ್ತ ನನಗನಸ್ತೈತಿ ಇಲ್ಲಿಂದ ಕಾಲ್ ಕೀಳ ಹೊತ್ತು ಬಂತಂತ ಎಲ್ಲಾರ ಮುಂದೆ ಈಕಿ ಬಣ್ಣ ಬಯಲ್ ಮಾಡಿದ್ದೆ ಅವಾಗ ನಮ್ಮ ಮನ್ಯಾಂದ ಅವಾಗ ನಮ್ಮ ಊರ್ ಬಿಟ್ಟು ನಾಪತ್ತಿ ಅದಕ್ಕೆ ಇವತ್ತ ಇಲ್ಲಿ ಪತ್ತೆ ಆಗ್ಯಾಳ ಅದಕ್ಕ ಗೌಡಪ್ಪ ನಿನಗಂತಿದ್ದ ಈಕಿನ್ ಯಾಕೆ ನೀ ಕರ್ಕೊಂಡು ಬಂದಿ ಮನಿ ಒಳಗಂತ ಹೇಳಿ ಹಂಗಾರ ಮಾವ ಸುಮ್ಮ ನಿನ್ನ ಮಗಳಲ್ಲ ನಮ್ಮ ಊರಿಗೆ ಬರೋಕ್ಕಿಂತ ಮುಂಚೆನ ಈಕಿದು ಮದುವೆ ಆಗಿತ್ತ ಗಂಡನ್ ಸಮೇತ ನಮ್ಮ ಊರಿಗೆ ಬಂದಿದ್ಲ ಸುಳ್ಳ ಕೇಳದವ್ರಿಗೆ ಇವ್ರು ನಮ್ಮ ಮಾವ ಅಂತ ಪರಿಚಯ ಮಾಡ್ಕೊಡಕಿ ಮದುವೆಯಾಗಿ ನನ್ನ ಬಲೆಗೆ ಬೀಸ್ಕೊಳಕ್ ನೋಡಿದ್ಲ ಆದ್ರ ಈಕಿ ಆಟ ನಮ್ ಮುಂದ ನಡಿಲಿಲ್ಲ ಗಂಡ ಹೆಂಡತಿ ನಡುವ ಏನಾತೋ ಈಕಿ ಎಲ್ಲಿ ಹೋದ್ಲು ಆಮೇಲೆ ಹೋದ್ನು ನಮಗೇನು ಗುರ್ತಿಲ್ಲ ಅಕ್ಕವ ಇಷ್ಟು ದಿನ ಆಕಿ ಮಾವೊಂದು ಮಾನ ಮರ್ಯಾದೆ ಹರಾಸ್ ಹಾಕ್ತೇನಿ ನಿಮ್ಮ ಅಕ್ಕನ ಮನಿ ಹೊಡಿತೀನಿ ನಿಮ್ಮ ಅಕ್ಕನ ಜೀವನ ಹಾಳು ಮಾಡ್ತೀನಿ ಅಂತ ಹೇಳಿ ಎದುರಿಸಿದ್ದಕ್ಕ ನಾ ಈ ಮರು ಮದುವೆಗೆ ಒಪ್ಪಿಕೊಂಡಿದ್ದೆ ಅಲ್ಲ ಹುಚ್ಚ ಯಾವಾಗೆ ಮೂರನೇದಕ್ಕೆ ಬಂದ ಇಲ್ಲ ಬರದ ಏನ ಹೇಳ್ತಾಳಂದ್ರ ಒಂದ್ ನಿಮಿಷ ಮಾತಾಡಿ ಬಗ್ಗೆ ಹರಿಸ್ಕೋಬೋದಿತ್ತಲ್ಲ ಅದನ್ನ ಯಾಕೆ ಮಾಡ್ತಾನವ ಆಕಿ ತಾಳಕ್ಕ ತಕ್ಕಂಗ ಕುಣ್ಕೋಂತ ಹೊಂಟು ಬಿಟ್ಟಾನ ಅಲ್ಲ ಮಾವ ನಿಮ್ಮ ಮಾನ ಮರ್ಯಾದಿ ನೋಡಪ್ಪ ನಮ್ಮ ಮ್ಯಾಲಿನ ಕಾಳಜಿಗೆ ಮಾಡಿ ಒಪ್ತೇನಿ ಆದ್ರ ನನಗ ಬೇಡ ನಿಮ್ಮ ಅಕ್ಕಗರ ಒಂದ್ ಮಾತು ಹೇಳ್ಬೋದಿತ್ತಲ್ಲ ಬಿಡ ನಿಮ್ಮ ಅಕ್ಕನೂ ಬೇಡ ನಿನ್ನ ತಾಯಿಗರ ನಿನ್ನ ಹೆಂಡತಿಗರ ಮಾವ ಹೆಣ್ಮಕ್ಳು ಬಾಯಾಗ ಮಾತ್ ನಿಲ್ಲಂಗಿಲ್ಲ ಮತ್ ಎಲ್ಲಿದು ಊರ್ ತುಂಬಾನು ಸುದ್ದಿ ಹರಡ್ತೈತೆ ಅಂತ ಹೇಳಿ ಹೆದರಿ ನಾ ಏನು ಹೇಳಕ್ ಹೋಗ್ಲಿಲ್ಲ ಆಗಿದ್ದಾತ ಇನ್ ಮೇಲೆ ಎಲ್ಲಾರು ನಾವು ಒಂದ ಕುಟುಂಬ ಇದ್ದಂಗ ಏನು ಮುಚ್ಚು ಮರಿ ಮಾಡ್ಬೇಡ ಈಕಿನ ಪೊಲೀಸರಿಗೆ ಹಿಡಿದ್ಕೊಡೋನು ಎಲ್ಲ ಶಂಕರಗೌಡ ನನ್ನ ಪೊಲೀಸರಿಗೆ ಹಿಡಿದ್ಕೊಡ್ತೀಯ ನಿನ್ನ ನಾನು ಸುಮ್ಮನೆ ಬಿಡುದಲ್ಲ ಛೀ ಹೆಣ್ಣಾಯಿಕಿ ಹೆಣ್ಣ ಕುಲಕ್ಕ ಅವಮಾನ ಈಕಿಲಿಂದ ನಾನು ಸುಮಾನ ದೂರ ಕರ್ಕೊಂಡು ಹೋಗ್ತಾನಿ ಎತ್ತಿ ಎತ್ತಿ ಸುಮ್ಮಕ್ಕ ಐತಿಲ್ಲ ಮತ್ತ ಸುಮ್ಮಕ್ಕ ಸುಮ್ಮಕ್ಕ ಕೆರಿಗರ ಬಾವಿಗರ ಹಾರ್ತೀನಿ ಅಂತೇಳಿ ಎಷ್ಟು ಹೇಳಿದ್ರು ಕೇಳಿಲ್ಲ ಓಡಿ ಹೋದ್ಲ ಸುಮ್ಮಕ್ಕ ಓಡಿ ಹೋದ್ಲ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ದಯಮಾಡಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯಮಾಡಿ ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯಮಾಡಿ ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯಮಾಡಿ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲಾ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇವೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ.